ಹಾಯ್ ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗ ಕರ್ನಾಟಕ TET ಕಂಪ್ಲೀಟ್ ಆಯಿತು. ಈಗ ಬಂದಿರತಕ್ಕಂಥದ್ದು CTET, ಸೆಂಟ್ರಲ್ TET ನೋಡ್ತಾ ಹೋದರೆ ಈಗ ಅದನ್ನು ಸಹ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಟಿಫಿಕೇಶನ್ ನೋಡ್ತಾ ಹೋಗೋಣ, ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಸಹ ಕೊಡ್ತಾ ಹೋಗ್ತೀನಿ. ಸೊ ಯಾವಾಗ ಯಾವ ರೀತಿ ಯಾವ ಒಂದು ಎಲಿಜಿಬಿಲಿಟಿಲಿ ಹೇಗೆ ಅಪ್ಲೈ ಮಾಡ್ತಕ್ಕಂಥದ್ದು ಅನ್ನೋದು ನೋಡ್ತಾ ಹೋಗೋಣ. ಸೊ ಈಗ ರೀಸೆಂಟಾಗಿ ಬಿಟ್ಟಿರ್ತಕ್ಕಂಥದ್ದು. ಸೊ ನೋಡ್ತಾ ಹೋದರೆ ಸ್ನೇಹಿತರೆ ನೋಡಿ, ಎಕ್ಸಾಮಿನೇಷನ್ಗೆ ಸೆಂಟರ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ CTET ಅಂತಕ್ಕಂಥದ್ದು ಡ್ಯೂರೇಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ, ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತು ಹೆಂಡಾಗ್ತಕ್ಕಂಥ ಟೈಮ್ ಯಾವುದು ಅಂತ ಅನ್ನೋದಾದರೆ 27/11 ಇದು ಶುರುವಾಗ್ತಕ್ಕಂಥದ್ದು ಅಪ್ಲಿಕೇಶನ್ ಹಾಕೋದಕ್ಕೆ. ಆ್ಯಂಡ್ 18/12 ಅಂದರೆ ಡಿಸೆಂಬರ್ 18ಕ್ಕೆ ಎಂಡ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದು 18/12 ಬಿಫೋರ್ 11:59 ಅಂದರೆ ನೈಟ್ 12 ಗಂಟೆ ಅಂತ ಏನು ಹೇಳ್ತೀವೋ, ಸೊ ಅಲ್ಲಿ ತನಕ ಅದರ ಒಂದು ಪ್ರೊಸೆಸಿಂಗ್ ಇರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಫೀಸ್ ಅಂತ ಹೇಳಿದ್ರೆ ಅದು ಅಷ್ಟೇ 18ನೇ ತಾರೀಕು 12ನೇ ತಿಂಗಳು ಡಿಸೆಂಬರ್ 18ನೇ ತಾರೀಕು ಫೀಸನ್ನು ಕಟ್ತಕ್ಕಂಥದ್ದು ಸಹ ಲಾಸ್ಟ್ ದಿನ, ಕೊನೆಯ ದಿನ ಆಗಿರುತ್ತೆ. ಇನ್ನು ಡೇಟು ಸಹ ಹೇಳ್ಬಿಟ್ಟಿದ್ದಾರೆ. ಎಕ್ಸಾಮಿನೇಷನ್ ಏನು ನಡೆಯುತ್ತೋ ಆ ಒಂದು ಡೇಟ್ ಅಂತ ನೋಡ್ತಾ ಹೋದರೆ 8th February 2026 ಸಂಡೇ ಅಂತಕ್ಕಂಥದ್ದು, ಅಂದರೆ ಫೆಬ್ರವರಿ 8ನೇ ತಾರೀಕು 2026 8ನೇ ತಾರೀಕು ಫೆಬ್ರವರಿ ಎಕ್ಸಾಮ್ ನಡೀತಕ್ಕಂಥ ಒಂದು ಡೇಟು ಸಹ ಅನೌನ್ಸ್ ಆಗಿದೆ ಸ್ನೇಹಿತರೆ. ಸೊ ಇನ್ನು ನೋಡ್ತಾ ಹೋದರೆ ಇಷ್ಟು ಆಯಿತು. ಇನ್ನು ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ 8ನೇ ತಾರೀಕು ಏನು ಎಕ್ಸಾಮ್ ನಡೆಯುತ್ತೋ ಅದರಲ್ಲಿ ಪೇಪರ್ 2 ಮಾರ್ನಿಂಗ್ ಆಗುತ್ತೆ, ಪೇಪರ್ 1 ಈವ್ನಿಂಗ್ ಆಗುತ್ತೆ. ಬಟ್ ಕರ್ನಾಟಕ TET ನಡಿಬೇಕಾದ್ರೆ ಏನಾಗಿತ್ತು, ಪೇಪರ್ 1 ಮೊದಲಾಗ್ತಾ ಇತ್ತು, ಪೇಪರ್ 2 ನಂತರ ಆಗ್ತಾ ಇತ್ತು. ಬಟ್ ಇಲ್ಲಿ ಹಾಗಲ್ಲ ಸ್ನೇಹಿತರೆ, ಪೇಪರ್ 2 ಬಂದು ಮಾರ್ನಿಂಗ್ ಇದೆ, ಪೇಪರ್ 1 ಬಂದು ಈವ್ನಿಂಗ್ ಇದೆ. ಸೊ ಪೇಪರ್ 2 ಬಂದು 9:30ಯಿಂದ 12 ಗಂಟೆ ಇರುತ್ತೆ, ಪೇಪರ್ 1 ಬಂದು 2:30ಯಿಂದ 5 ಗಂಟೆ ಇರುತ್ತೆ. ಬಟ್ ಇದಕ್ಕೂ ಮೊದಲೇ ನೀವು 2 hours ಮೊದಲಿನಲ್ಲಿ ನೀವು ರೀಚ್ ಆಗಿರಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ನೋಡಿ, CET ನಡೀತಕ್ಕಂಥ ಒಂದು ವೆಬ್ಸೈಟ್ ಬಂದು HTTPS. ಈ ಒಂದು ವೆಬ್ಸೈಟ್ಗೆ ನೀವು ಲಿಂಕನ್ನು ಕೊಟ್ಟು ಸ್ನೇಹಿತರೆ ನಿಮಗೆ ಎಲ್ಲ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಮತ್ತು ನೀವು ಅಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಅಪ್ಲಿಕೇಶನ್ಗೆಲ್ಲ ಏನೇನೆಲ್ಲ ಬೇಕು ಅಂತಕ್ಕಂಥದ್ದು ಸಹ ನೀವು ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಇನ್ನು ಮೇನ್ ನೋಡ್ತಾ ಹೋದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪೋಸ್ಟಲ್ ಪಿನ್ ಕೋಡ್ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ. ನೀವು ತಪ್ಪ ಹಾಕ್ಬಾರ್ದು, ಮತ್ತು ಆ ಒಂದು ಪೋಸ್ಟಲ್ ಪಿನ್ ಕೋಡ್ನ ಬಿಟ್ಟರೆ ಅದಕ್ಕೆ ನೀವು ಎಲಿಜಿಬಲ್ಲೇ ಆಗೋದಿಲ್ಲ. ನಿಮ್ಗೆ ಯಾವುದೇ ಒಂದು ಅಡ್ಮಿಟ್ ಕಾರ್ಡ್ ಆಗಲಿ ಅಥವಾ ಇದಾಗಲಿ ಬರೋದೇ ಇಲ್ಲ ಸ್ನೇಹಿತರೆ. ಸೊ ನೀವು ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಪೋಸ್ಟಲ್ ಪಿನ್ ಕೋಡ್ ಮೇಯ್ನಾಗಿ ನೀವು ಹಾಕಲೇಬೇಕು. ಓಕೆ, ಸೊ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಹಾಕಿ, ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ. ಸೊ ಕೆಲವು ಜನ ಇದರಲ್ಲೇ ತುಂಬ ಯಾಮಾರ್ತಾ ಹೋಗ್ತಾರೆ ಸ್ನೇಹಿತರೆ, ಯಾಕಂದರೆ ಇದು ಸೆಂಟ್ರಲ್ ಗವರ್ನಮೆಂಟ್ ಆಗಿರೋದ್ರಿಂದ ಪೋಸ್ಟಲ್ ಪಿನ್ ಕೋಡ್ ವೆರಿ ಇಂಪಾರ್ಟೆಂಟು. ನಿಮ್ಮ ಹತ್ತಿರದ ಪಿನ್ ಕೋಡ್ ಏನಿರುತ್ತೋ ಅದನ್ನೇ ನೀವು ಅಡ್ರೆಸ್ನ ಕೊಡಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇವಾಗ ಕ್ಯಾಂಡಿಡೇಟ್ ಸಬ್ಮಿಟ್ ಆನ್ಲೈನ್ ಮೋರ್ ದ್ಯಾನ್ 1 ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಬ್ಬ ಕ್ಯಾಂಡಿಡೇಟು ಸಬ್ಮಿಟ್ ಆನ್ಲೈನ್ ಮೋರ್ ದ್ಯಾನ್ 1 ಅಪ್ಲಿಕೇಶನ್, ಅಂದರೆ ಒಂದು ಅಪ್ಲಿಕೇಶನ್ಗಿಂತ ಒಬ್ಬ ವ್ಯಕ್ತಿ ಜಾಸ್ತಿ ಅಪ್ಲಿಕೇಶನ್ಗಳನ್ನು ಹಾಕಿದ ಒಂದು ಪಕ್ಷದಲ್ಲಿ ಈಸ್ ಆರ್ ಅಂದರೆ ಅವಳು ಅಥವಾ ಅವನು ಏನಾಗ್ತಾರೆ ಅಂದರೆ ಶೆಲ್ ಬಿ ಲಿಯೇಬಲ್ ಟು ಬಿ ಕ್ಯಾನ್ಸಲ್ಡ್ ಆ್ಯಂಡ್ ದ ಕ್ಯಾಂಡಿಡೇಟ್ ಮೇ ಆಲ್ಸೋ ಬಿ ಡಿಬಾರ್ಡ್ ಫಾರ್ ಫ್ಯೂಚರ್ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಒಂದು ಸಾರಿಗೆ ಒಂದೇ ಒಂದು ಅಪ್ಲಿಕೇಶನ್ನ ಹಾಕಬೇಕು ಸ್ನೇಹಿತರೆ. ಸೊ ತಪ್ಪಾಗಿದೆ ಅಥವಾ ಇನ್ನೇನೋ ಆಗಿದೆ, ಮತ್ತೊಂದು ಅಪ್ಲಿಕೇಶನ್ ಹಾಕ್ತೀನಿ ನಾನು ಅಂತ ಹೇಳಿದರೆ ಆ ಒಂದು ವ್ಯಕ್ತಿ ಅಥವಾ ಕ್ಯಾಂಡಿಡೇಟ್ ಏನಿದೆ ಇದನ್ನ ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡ್ತಾರೆ, ಜೊತೆಗೆ ಆ ಒಂದು ಕ್ಯಾಂಡಿಡೇಟ್ನ ಡಿಬಾರ್ಡ್ ಮಾಡ್ತಕ್ಕಂಥ ಅಂದರೆ ಫ್ಯೂಚರ್ ಎಕ್ಸಾಮಿನೇಷನ್ ಏನು ನಡೆಯುತ್ತೋ ನೆಕ್ಸ್ಟು, ಸೊ ಅದಕ್ಕೂ ಸಹ ಎಲಿಜಿಬಲ್ ತಗೊಳ್ಳೋದು ಇಲ್ಲ. ಸೊ ನೋ ಕಮ್ಯುನಿಕೇಷನ್ ವಿಲ್ ಬಿ ಸೆಂಟ್ ಇನ್ ದಿಸ್ ರೆಗಾರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೊಂದು ಕಮ್ಯುನಿಕೇಷನ್ ನಡೆಯೋದಿಲ್ಲ, ಆ್ಯಂಡ್ ಡಿಬಾರ್ ಮಾಡ್ತಾರೆ, ಆ ಒಂದು ಕ್ಯಾಂಡಿಡೇಟನ್ನ ಕ್ಯಾನ್ಸಲ್ ಮಾಡ್ತಾ ಹೋಗ್ತಾರೆ. ಸೊ ಹಾಗೆ ಒಬ್ಬ ವ್ಯಕ್ತಿ ಒಂದೇ ಒಂದು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಇದೊಂದು ಕಂಪಲ್ಸರಿ ನೋಡ್ತಾ ಹೋಗಿ. ಇನ್ನು ಇದೆಲ್ಲ ಸಬ್ಮಿಷನ್ ಬರುತ್ತೆ ಸ್ನೇಹಿತರೆ. ಲಾಗಿನ್ ಟು CTET ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬೇಕು, ಆ್ಯಂಡ್ ಅಪ್ಲೈ ಆನ್ಲೈನ್ ಎಲ್ಲ ನಿಮ್ಮ ಒಂದು ಪ್ರೋಸೆಸ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಒಂದು ಫೋಟೋಗ್ರಾಫ್ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೋ ಸೊ ಡಾಕ್ಯುಮೆಂಟ್ಗಳನ್ನ ಅಲ್ಲಿ ಕೊಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ಡೆಬಿಟರ್ ಕ್ರೆಡಿಟ್ ಕಾರ್ಡಲ್ಲಿ ನೀವು ನೆಟ್ ಬ್ಯಾಂಕಿಂಗಲ್ಲಿ ಪೇ ಮಾಡ್ತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಸ್ನೇಹಿತರೆ, ನೀವೇನು ಅಪ್ಲಿಕೇಶನ್ ಹಾಕಿರ್ತೀರೋ ಸೊ ಒಂದು ಹಾರ್ಡ್ ಕಾಪಿನ ನೀವು ತೆಗೆದಿಟ್ಕೊಂಡಿರಬೇಕು. ಆ ಒಂದು CTET ಏನಿರುತ್ತೋ ಸೆಂಟರಿಂದ ನಿಮ್ಗೆ ಯಾವುದೇ ಒಂದು ಅಪ್ಲಿಕೇಶನ್ ಅಥವಾ ಯಾವುದೋ ಒಂದು ಕನ್ಫರ್ಮೇಷನ್ ಲೆಟರ್
ಲೆಟರ್ನ ನಿಮಗೆ ಕೊಡೋದಿಲ್ಲ ಸ್ನೇಹಿತರೆ. ನೀವು ಏನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಾ ಸೊ ಆ ಒಂದು ಕಾಪಿನ ನೀವು ಜೆರಾಕ್ಸ್ ತೆಗೆದು ಇಟ್ಕೊಳ್ಳೋದು ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಆಗಿರುತ್ತೆ ಸ್ನೇಹಿತರೆ. ಯಾಕಂದರೆ ನಿಮಗೆ ಒಂದು ಕಾಪಿ ಇಲ್ಲ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಆಗಲಿ ಅಥವಾ ಇನ್ನೊಂದಾಗಲಿ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕಂತಂದರೆ ನೀವು ಒಂದು ಸೈಬರ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ತೀರಾ ಅಂತ ಅಂದರೆ ಅದೊಂದು ಜೆರಾಕ್ಸ್ ಅಥವಾ ಅದೊಂದು ಹಾರ್ಡ್ ಕಾಪಿ ಏನು ಬರುತ್ತೋ ಅದನ್ನು ನೀವು ಜೆರಾಕ್ಸ್ ತೆಗೆದಿಟ್ಕೊಳ್ಳೋದು ಬೆಟರ್ ಆಗಿರುತ್ತೆ. ಬೆಟರ್ ಅನ್ನೋದಕ್ಕಿಂತ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಇಟ್ಕೊಳ್ಳೇಬೇಕು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇದೆಲ್ಲ ನಿಮಗೆ ಇದಕ್ಕೆ ಬರುತ್ತೆ, ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತಕ್ಕಂಥದ್ದು ಇದಾಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಸೊ ಇದೆಲ್ಲ ನೀವು ಆನ್ಲೈನ್ ಅಪ್ಲೋಡಿಂಗ್ ಸ್ಕ್ಯಾನ್ ಮಾಡ್ತಕ್ಕಂಥದ್ದು ಇಮೇಜಸ್, ಅದೇ ನಾನು ಹೇಳಿದಾಗೆ ಫೋಟೋಸ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ಗಳು ಏನು ಕೇಳ್ತಾರೋ ಈ ಮಾರ್ಕ್ಸ್ ಕಾರ್ಡ್ಸ್ಗಳಾಗಿರ್ಬೋದು. ಸೊ ಇದನ್ನೆಲ್ಲ ಅವರು ಸ್ಕ್ಯಾನ್ ಮಾಡಿ ನೀವು ಇದನ್ನು ಅಪ್ಲಿಕೇಶನ್ ಹಾಕ್ತಕ್ಕಂಥದ್ದಾಗಿದೆ. ಸೊ ಅದರ ಒಂದು ಪ್ರೊಸೀಜರ್ ಇದಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಏನಿದೆ ಪೇ ಎಕ್ಸಾಮಿನೇಷನ್ ಫೀಸ್ ಅಂತ ಕೇಳಿದ್ದಾರೆ. ಸೊ ಜನರಲ್ OBC ಬಂದು ಹ್ಯಾಸ್ ಪರ್ ಒಂದು ಪೇಪರ್ಗೆ 1,000 ಇರುತ್ತೆ. ಬೋತ್ ಪೇಪರ್ 1 and 2 ಏನಿತ್ತು ಸೊ ಎರಡಕ್ಕೂ ಸೇರಿ ಎಷ್ಟಿದೆ 1,200 ಇದೆ ಸ್ನೇಹಿತರೆ. ಒಂದು ಪೇಪರ್ಗೆ 1,000, ಎರಡು ಪೇಪರ್ಗೆ 1,200. SC ST ಆ್ಯಂಡ್ ಡಿಪಾರ್ಟ್ಮೆಂಟ್ ಏಬಲ್ಡ್ ಪರ್ಸನ್ ಅಂತ ಏನಿದ್ರು ಸೊ ಅವ್ರಿಗೆ 500 ರೂಪಾಯಿ ಒಂದು ಪೇಪರ್ಗೆ. ಎರಡು ಪೇಪರ್ ತೊಗೊಳ್ತೀವಿ ಅಂದರೆ 600 ರೂಪಾಯಿ ಇರುತ್ತೆ. ಓಕೆ, ಸೊ ಇದನ್ನು ನೋಡ್ತಾ ಹೋಗಿ. ಆ್ಯಂಡ್ ಕೇಳಬಹುದು ನೀವು ಎರಡು ಪೇಪರ್ ಬರಿಬಹುದು ಅಂದರೆ ಹೌದು, ಎಲಿಜಿಬಲ್ ಇದ್ದರೆ ಎರಡೂ ಪೇಪರ್ನ ಸಹ ನೀವು ಬರಿಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಮೋಡ್ ಆಫ್ ಪೇಮೆಂಟ್ ನೋಡಿ, ಇಲ್ಲಿ GST ಹ್ಯಾಸ್ ಅಪ್ಲಿಕೇಬಲ್ ವಿಲ್ ಬಿ ಚಾರ್ಜ್ಡ್ ಎಕ್ಸ್ಟ್ರಾ ಬೈ ದ ಬ್ಯಾಂಕ್, ಅಂದರೆ ಬ್ಯಾಂಕವ್ರು ಎಕ್ಸ್ಟ್ರಾ ಕಟ್ಟಿಸ್ಕೋಬೋದು ಈ ಒಂದು GSTಗೋಸ್ಕರ ಅಂತ ಹೇಳಿದ್ದಾರೆ. ಆ್ಯಂಡ್ ಮೋಡ್ ಆಫ್ ಪೇಮೆಂಟ್ ಬೈ ಆನ್ಲೈನ್ ಮೋಡ್ ಅಂದರೆ ಈ ಒಂದು ಏನಿದೆಯೋ ಪೇಮೆಂಟ್ ಮಾಡ್ತಕ್ಕಂಥದ್ದು ಆನ್ಲೈನ್ದಲ್ಲೇ ಹಾಕ್ತಕ್ಕಂಥದ್ದು ಆಗಿರುತ್ತೆ. ಪೇಮೆಂಟ್ ಬೈ ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಅಥವಾ ನೆಟ್ ಬ್ಯಾಂಕಿಂಗ್ ಆಗಿರಬಹುದು. ಆನ್ಲೈನ್ ಮೋಡಲ್ಲಿ ನೀವು ಈ ಒಂದು ಫೀಸನ್ನು ಕಟ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಡೌನ್ಲೋಡಿಂಗ್ ಆಫ್ ಕನ್ಫರ್ಮೇಷನ್ ಪೇಜ್, ನಾನು ಆಲ್ರೆಡಿ ಹೇಳಿದಾಗೆ ಸ್ನೇಹಿತರೆ ಕನ್ಫರ್ಮೇಷನ್ಗೋಸ್ಕರ ನೀವು ಹಾಕಿರ್ತಕ್ಕಂಥ ಒಂದು ಅಪ್ಲಿಕೇಶನ್ನ ಒಂದು ಪೇಜ್ ಏನಿರುತ್ತೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಥವಾ ಒಂದು ಜೆರಾಕ್ಸ್ ಕಾಪಿನ ತೆಗೆದಿಟ್ಕೊಳ್ಬೇಕಾಗಿರುತ್ತೆ. ಸೊ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಅದಾಗಿರುತ್ತೆ. ಯಾಕಂದರೆ ನಿಮಗೆ ಯಾವುದೇ ಒಂದು ದ ಕನ್ಫರ್ಮೇಷನ್ ಪೇಜ್ ಇಸ್ ನಾಟ್ ರಿಕ್ವೈರ್ಡ್ ಟು ಬಿ ಸೆಂಡ್ ಟು CTET ಯೂನಿಟ್, ಅಂದರೆ ನಿಮಗೆ ಒಂದು ಕನ್ಫರ್ಮೇಷನ್ ಲೆಟರ್ನ CTETಯಿಂದ ಯಾವುದೇ ಒಂದು ಇದಕ್ಕೂ ಕೊಡೋದಿಲ್ಲ. ಸೊ ಹಾಗಾಗಿ ನೀವು ಒಂದು ಇದನ್ನು ಕನ್ಫರ್ಮೇಷನ್ ಪೇಜ್ನ ಡೌನ್ಲೋಡಾರು ಮಾಡ್ಕೊಳ್ಳಿ ಅಥವಾ ಪ್ರಿಂಟರ್ ತೆಗೆದಿಟ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಸ್ನೇಹಿತರೆ the candidate should satisfy his or her eligibility before applying and shall be personally responsible in case or he or she is not eligible to apply as per the given ಎಲಿಜಿಬಿಲಿಟಿ ಕ್ರಿಟೇರಿಯಾ. ಅಂದರೆ ಕೊಟ್ಟಿರ್ತಕ್ಕಂಥ ಕೆಲವೊಂದು ಏನು ಎಲಿಜಿಬಿಲಿಟಿ ಕ್ರಿಟೇರಿಯಾ ಇತ್ತು ಸೊ ಅದಕ್ಕೆ ಅವರೇ ರೆಸ್ಪಾನ್ಸ್ ಆಗಿರುತ್ತೆ. ಅದಕ್ಕೆ ಯಾವುದೇ ಒಂದು ಇದು CTET ಅಂತಕ್ಕಂಥದ್ದು ಇದಾಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ ಸೊ ಇದೆಲ್ಲ ಇದಕ್ಕೆ ಬರುತ್ತೆ. ಯಾವುದಕ್ಕೆ ಕ್ಯಾಂಡಿಡೇಟ್ ಶುಡ್ ಎಂಟರ್ ಪರ್ಟಿಕ್ಯುಲರ್ಸ್ ಅಂದರೆ ಅವ್ರ ನೇಮ್ ಆಗಿರ್ಬೋದು, ಫಾದರ್ಸ್ ನೇಮು, ಮದರ್ಸ್ ನೇಮು. ಸೊ ಇದೆಲ್ಲ ಒಂದು ಅಪ್ಲಿಕೇಶನ್ ಪ್ರೊಸೆಸರ್ ಬರುತ್ತೆ. ಸೊ ಅದು ಒಂದು ಏನು ಕೊಟ್ಟಿರ್ತಾರೋ ಅಪ್ಲಿಕೇಶನಲ್ಲಿ ಫಿಲ್ ಮಾಡುವಾಗ ನೀವು ನೋಡ್ಕೊಂಡು ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಮಾಸ್ಟರ್ ಶುಡ್ ಕಂಪಲ್ಸರಿ. ಈಗ ನಾವು ಮೊದಲೆಲ್ಲ ಏನು ಮಾಡ್ತಿದ್ವಿ ಅಂದರೆ ಪೋಸ್ಟಲ್ ಮಾಡ್ತಾಯಿದ್ರು. ಸೊ ರೈಲ್ವೆ ಎಕ್ಸಾಮ್ಸ್ ಆಗಿರ್ಬೋದು, CTET, ಸೊ ಇದಕ್ಕೆಲ್ಲ ಪೋಸ್ಟಲಲ್ಲಿ ಕಳಿಸಿ ಅದು ಒಂದನ್ನು ಇದು ತೊಗೊಳ್ತಾಯಿದ್ರು. ಬಟ್ ಹೀಗೆಲ್ಲ ಪೋಸ್ಟಲ್ ಇಲ್ಲ ಸ್ನೇಹಿತರೆ, ಆನ್ಲೈನಲ್ಲಿ ಆನ್ಲೈನಲ್ಲೇ ಮಾಡಬೇಕಾಗಿದೆ. ಸೊ ಹಾಗಾಗಿ ನೀವು ಆನ್ಲೈನಲ್ಲೇ ಅದನ್ನು ಹಾಕಬೇಕು. ಮಾಸ್ಟರ್ ಶುಡ್ ಕಂಪಲ್ಸರಿ ಈ ಒಂದು ಫೋಟೋಗ್ರಾಫ್ ಮತ್ತು ಲೇಟೆಸ್ಟ್ ಫೋಟೋಗ್ರಾಫ್ ಅಂದರೆ ಈಗ ರೀಸೆಂಟಾಗಿ ತೆಗೆದಿರ್ತಕ್ಕಂಥ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ಮಾಸ್ಟರ್ ಶುಡ್ ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಕರೆಕ್ಷನ್ಸ್ ಅಪ್ಡೇಷನ್ ಇನ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ದ ಕ್ಯಾಂಡಿಡೇಟ್ಸ್ ಪರ್ಟಿಕ್ಯುಲರ್ಸ್ ಕೆನಾಟ್ ಬಿ ಚೇಂಜ್ಡ್ ಆರ್ ಎಡಿಟೆಡ್ ಒನ್ಸ್ ಎಕ್ಸಾಮಿನೇಷನ್ ಫೀಸ್ ಹ್ಯಾಸ್ ಬೀನ್ ಸಬ್ಮಿಟೆಡ್. ಅಂದರೆ ನೀವು ಒಂದು ಸಾರಿ ಈ ಒಂದು ಡೆಬಿಟ್ ಅಥವಾ ಕ್ರೆಡಿಟ್ ಮಾಡಿದ್ಮೇಲೆ ಅಥವಾ ಪರ್ಟಿಕ್ಯುಲರ್ ಏನೋ ಒಂದು ಹಾಕಿದ್ದೀರಾ ಅಂತ ಹೇಳಿದ್ಮೇಲೆ ಅಲ್ಲಿ ಯಾವುದೇ ಒಂದು ರೀತಿಯ ಚೇಂಜಸ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಹಾಕುವಾಗಲೇ ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಸಬ್ಮಿಷನ್ ಕೊಡಬೇಕಾಗುತ್ತೆ ಸ್ನೇಹಿತರೆ. ಸೊ ಒಂದು ಸರಿ ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಗೆ ಯಾವುದೇ ರೀತಿಯ ಎಡಿಟ್ ಮಾಡೋದಕ್ಕಾಗಲಿ ಅಥವಾ ಒಂದು ಚೇಂಜ್ ಮಾಡೋದಕ್ಕಾಗಲಿ ಯಾವುದೇ ಒಂದು ಆಪ್ಷನ್ಸ್ಗಳು ನಿಮಗೆ ಕೊಡೋದಿಲ್ಲ. ಆ್ಯಂಡ್ ಮಾಸ್ಟರ್ ಶುಡ್ ಕಂಪಲ್ಸರಿ ಒಂದೇ ಅಪ್ಲಿಕೇಶನ್ ಹಾಕಬೇಕು, 2-3 ಅಪ್ಲಿಕೇಶನ್ ಹಾಕೋ ಹಾಗಿಲ್ಲ. ಓಕೆ, ದ ಬೋರ್ಡ್ ವಿಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎನಿ ಕಾನ್ಸಿಕ್ವೇಷನ್ಸ್ ಅರೈಸಿಂಗ್ ಔಟ್ ಆಫ್ ನಾನ್ ಅಕ್ಸೆಪ್ಟೆನ್ಸ್ ಆಫ್ ಎನಿ ಕರೆಕ್ಷನ್ ಆರ್ ಅಡಿಷನ್ ಆರ್ ಡಿಲಿಷನ್ ಇನ್ ಎನಿ ಪರ್ಟಿಕ್ಯುಲರ್ ಒನ್ಸ್ ಫಿಲ್ಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್ ವಾಟ್ಸೋವರ್ ದ ರೀಸನ್ಸ್ ಮೇ ಬಿ. ಅಂದರೆ ಏನೇ ಆಗಿರ್ಬೋದು, ಅಲ್ಲಿ ಕರೆಕ್ಷನ್ ಆಗಿರ್ಬೋದು ಅಥವಾ ಅಡಿಷನ್ ಡಿಲೀಟಿಂಗ್ ಏನೇ ಆಗಿರ್ಬೋದು, ಒಟ್ಟು ಅದಕ್ಕೆ ಬೋರ್ಡ್ ಅಂತಕ್ಕಂಥ ರೆಸ್ಪಾನ್ಸಿಬಲ್ ತೊಗೊಳ್ಳೋದಿಲ್ಲ. ಸೊ ಏನೇ ಮಾಡಿದ್ರು ನಿಮ್ಮ ಒಂದು ಕೇರ್ಫುಲ್ಲಲ್ಲಿ ನೀವು ಮಾಡಬೇಕಾಗಿರುತ್ತೆ. ಸೊ
ಮೇಯ್ನಾಗಿ ನೀವು ಅಪ್ಲಿಕೇಶನ್ನ ಕರೆಕ್ಟಾಗಿ ಹಾಕ್ಲೇಬೇಕು ಸ್ನೇಹಿತರೆ. ಸೊ ಓದೋದು ಬಿಡೋದು ಅಪ್ಲಿಕೇಶನ್ ಹಾಕೋದ್ಮೇಲೆ, ಬಟ್ ಅಪ್ಲಿಕೇಶನೇ ನಾಟ್ ಎಲಿಜಿಬಲ್ ಅಂದರೆ ಸೊ ಅಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಗಳ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಫಿಲ್ ಮಾಡ್ತಕ್ಕಂಥ ಒಂದು ಬಾಕ್ಸ್ಗಳೇನಿರುತ್ತೋ ಸೊ ಅದನ್ನು ಕೇರ್ಫುಲ್ಲಾಗಿ ನೀವು ಫಿಲ್ನ ಮಾಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಅದೇನೆ, ದ ಕ್ಯಾಂಡಿಡೇಟ್ ಶೆಲ್ ಬಿ ಪರ್ಮಿಟೆಡ್ ಟು ಮೇಕ್ ಆನ್ಲೈನ್ ಕರೆಕ್ಷನ್ ಇನ್ ದೇರ್ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್, ದಟ್ ಈಸ್ ನೇಮ್, ಫಾದರ್ ಆ್ಯಂಡ್ ಮದರ್ ನೇಮ್, ಡೇಟ್ ಆಫ್ ಬರ್ತು, ಕ್ಯಾಟಗರಿ, ಡಿಫ್ರೆಂಟ್ಲಿ ಹೆಬ್ಲ ಎಸ್, ಇದನ್ನೆಲ್ಲ ಕೊಟ್ಟಿದ್ದಾರೆ ಪರ್ಮಿಟ್ ಟು ಮೇಕ್ ಆನ್ಲೈನ್ ಕರೆಕ್ಷನ್ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದ ಸ್ನೇಹಿತರೆ, ಇನ್ನೊಂದು ಪಾಯಿಂಟ್ ಕೊಟ್ಟಿದೆ ನೋಡಿ, ದಿಸ್ ಫೆಸಿಲಿಟಿ ಆಫ್ ಕರೆಕ್ಷನ್ ವಿಲ್ ಬಿ ಪ್ರೊವೈಡೆಡ್ ಓನ್ಲಿ ಒನ್ಸ್ ಅಂತ. ಒಂದು ಸಾರಿ ಕೊಡ್ತಾರಂತೆ, ಏನಾದ್ರೂ ನೀವು ಕರೆಕ್ಷನ್ ಮಾಡೋದ್ರೆ ಮಾಡ್ಕೋಬೋದು. ದಿಸ್ ಫೆಸಿಲಿಟಿ ಆಫ್ ಕರೆಕ್ಷನ್ ವಿಲ್ ಬಿ ಪ್ರೊವೈಡ್ ಓನ್ಲಿ ಒನ್ಸ್, ಒಂದು ಸಾರಿ ಕೊಡ್ತಾರೆ. ಫೀಸ್ ಒನ್ಸ್ ರಿಮೇಟೆಡ್ ಶೆಲ್ ನಾಟ್ ಬಿ ರೀಫಂಡ್ ಆರ್ ಅಡ್ಜಸ್ಟ್ ಫಾರ್ ಫ್ಯೂಚರ್ ಟೆಸ್ಟ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸ್. ಅಂದರೆ ಫೀಸನ್ನು ನೀವು ಒಂದು ಸಾರಿ ಕಟ್ಟೋದ ಮೇಲೆ ಅದನ್ನು ರೀಫಂಡ್ ಮಾಡೋದಿಲ್ಲ ಅಂತಕ್ಕಂಥದ್ದು ಸ್ನೇಹಿತರೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲೇನೋ ಕರೆಕ್ಷನ್ ಇದ್ದರೆ ಒಂದು ಸರಿ ಕೊಡ್ತಾರಂತೆ, ಪ್ರೊವೈಡ್ ಓನ್ಲಿ ಒನ್ಸು, ಬಟ್ ಫೀಸ್ ಮಾತ್ರ ರೀಫಂಡ್ ಮಾಡೋದಿಲ್ಲ. ಅದೇ ಅಡ್ಜಸ್ಟಬಲ್, ಬೇರೆ ಒಂದು ಎಕ್ಸಾಮ್ಸ್ಗೆ ಅಡ್ಜಸ್ಟ್ ಮಾಡ್ತೀವಿ ಅನ್ನೋದಾಗಲಿ ಅಥವಾ ರೀಫಂಡ್ ಮಾಡ್ತೀವಿ ಅನ್ನೋದಾಗಲಿ ಅಲ್ಲಿ ಯಾವುದೇ ಒಂದು ಬರೋದಿಲ್ಲ. ಎಸ್, ನೋ ಚೇಂಜ್ ವಿಲ್ ಬಿ ಅಕ್ಸೆಪ್ಟೆಡ್ ಥ್ರೂ ಆಫ್ಲೈನ್ ಮೋಡ್. ಆಫ್ಲೈನ್ ಮೋಡಲ್ಲಿ ಯಾವುದೇ ಒಂದು ಚೇಂಜಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಎಸ್ ಫ್ಯಾಕ್ಸ್ ಅಪ್ಲಿಕೇಶನ್ ಆರ್ ಬೈ ಇಮೇಲ್ ಎಕ್ಸೆಟ್ರಾ ಯಾವುದರಿಂದ ಅಷ್ಟೇ ಯಾವುದೇ ಒಂದು ಚೇಂಜಸ್ಗೆ ಇದಿಲ್ಲ ಇಲ್ಲಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಸ್, ನೆಕ್ಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ, ಇದೆಲ್ಲ ಇದಕ್ಕೆ ಸಂಬಂಧಪಟ್ಟಂಥದ್ದು. ದ ಕ್ಯಾಂಡಿಡೇಟ್ ಶುಡ್ ಮೆನ್ಷನ್ ದೇರ್ ಓನ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ವೈಲ್ ಸಬ್ಮಿಟಿಂಗ್ ದೇರ್ ಆನ್ಲೈನ್ ಅಪ್ಲಿಕೇಶನ್ ಹ್ಯಾಸ್ ಅ CTT ಅಲರ್ಟ್ಸ್ ಆರ್ ಇನ್ಫಾರ್ಮೇಷನ್ ವಿಲ್ ಬಿ ಸೈನ್ ಟು ದ ಕ್ಯಾಂಡಿಡೇಟ್ಸ್ ಆನ್ ದೇರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ. ಸೊ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಸ್ನೇಹಿತರೆ, ನಿಮ್ಮ ಒಂದು ಪರ್ಸ್ನಲ್ ಆಗಿ ನೀವು ಏನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀರೋ, ಯಾವಾಗ ನೋಡ್ತಿರ್ತಾರೋ, ಸೊ ಅಂಥ ಒಂದು ಮೊಬೈಲ್ ನಂಬರು ಆ್ಯಂಡ್ ಇಮೇಲ್ ಐ ಡಿನ ಕೊಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ CTT ಕಡೆಯಿಂದ ಯಾವುದೇ ಒಂದು ಇನ್ಫಾರ್ಮೇಷನ್ ಬರಬೇಕಂತ ಹೇಳಿದ್ರೆ ಅದಕ್ಕೆ ಮೇಲನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಅಥವಾ ಮೆಸೇಜನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಒಂದು ಮೊಬೈಲ್ ನಂಬರು ಪ್ಲಸ್ ಇಮೇಲ್ ಐ ಡಿ ಸೊ ನೀವು ಕೊಡಬೇಕಾಗುತ್ತೆ. ಆ್ಯಂಡ್ ಅವಾಗ ನೀವು ಚೆಕ್ ಮಾಡ್ಕೊಳ್ತಾ ಇರಬೇಕಂದ್ರೆ ಏನಾದರೂ ಅದರಲ್ಲಿ ಏನೋ ಇನ್ಫಾರ್ಮೇಷನ್ ಇದ್ದರೆ ಅವರು ಅದಕ್ಕೆ ಮೇಲ್ ಮಾಡ್ತಕ್ಕಂಥದ್ದು ಸಹ ಇರುತ್ತೆ. ಈಗ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ ಅಥವಾ ಅಕ್ಸೆಪ್ಟ್ ಆಗಿದೆಯಾ, ಸೊ ಇದನ್ನು ಸಹ ಬರಬಹುದು ಅದರಲ್ಲಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ನೆಕ್ಸ್ಟ್ ಬಂದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಇದೆ. ಎಸ್, ಇದೆಲ್ಲ ಜನರಲ್ ಆಗಿ ನೋಡ್ತಾ ಹೋಗಿ. ಬ್ಯಾಕ್ಗ್ರೌಂಡ್ ಆ್ಯಂಡ್ ರ್ಯಾಷನಲ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಸ್ನೇಹಿತರೆ, TTಗೆ ಸುಮಾರು ಜನ ಕೇಳಿದ್ದಾರೆ, CTT ಪಾಸ್ ಆಗಬೇಕಂದ್ರೆ TT ಪಾಸ್ ಆಗಿರ್ಬೇಕು ಅನ್ನೋದು ತುಂಬ ಜನ ಒಂದು ಪ್ರಶ್ನೆ ಆಗಿದೆ. ಇಲ್ಲ ನೋಡ್ತಾ ಹೋದ್ರೆ ಸ್ನೇಹಿತರೆ, TT ಅಂತಕ್ಕಂಥದ್ದು ಕಡ್ಡಾಯ ಅಂತಕ್ಕಂಥದ್ದು ಏನಿಲ್ಲ. ಈಗ CTT ಅಂತ ಹೇಳಿದ್ರೆ ಏನಾಗಿದೆ, ಸೆಂಟ್ರಲ್ ಬರುತ್ತೆ, ಸೆಂಟ್ರಲ್ ಇರ್ತಕ್ಕಂಥ ಸ್ಟೇಟ್ಗಳು ಬರುತ್ತೆ. ಹೌದಾ, ಇಲ್ಲಿ ಓನ್ಲಿ ಕನ್ನಡ ಸ್ಟೇಟ್ ಮಾತ್ರ ಬರಲ್ಲ, ಕರ್ನಾಟಕ. ಸೊ ಓವರಾಲ್ ಆಗಿ ಸ್ಟೇಟ್ಸ್ಗಳೇನಿದೆಯೋ ಸೊ ಅದಕ್ಕೆಲ್ಲ ಕೆಲವೊಂದು ರೂಲ್ಸ್ಗಳನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಒಂದೊಂದು ಸ್ಟೇಟು ಒಂದೊಂದು ಥರ ರೂಲ್ಸ್ಗಳನ್ನು ತಂದಿದೆ ಸ್ನೇಹಿತರೆ. ಸೊ ಹಾಗಾಗಿ ಏನಾಗಿದೆ ಅಂದರೆ ಇಲ್ಲಿ TT ಪಾಸ್ ಆಗಿರಬೇಕು ಅನ್ನೋ ಒಂದು ರೂಲ್ನ ತಂದಿದ್ದಾರೆ. ಓಕೆ, ಬಟ್ ಎಲ್ಲರಿಗೂ ಅಂತ ಅಲ್ಲ, ಕೆಲವೊಂದು ಸ್ಟೇಟ್ಗಳು TT ಪಾಸ್ ಆಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಕೆಲವೊಂದು ವಿಶ್ವವಿದ್ಯಾನಿಲಯಗಳು ಏನು ಮಾಡ್ತೇವೆ, TT ಪಾಸ್ ಆಗಿರಬೇಕು ಅಥವಾ CTT ಪಾಸ್ ಆಗಿರಬೇಕಂತ ಹೇಳ್ತೇವೆ. ಇಲ್ಲ ಕೆಲವೊಂದು ಕಡೆ ಎರಡೂ ಪಾಸ್ ಆಗಿರಬೇಕು ಅಂತ ಕೊಡ್ತಾರೆ. ಸೊ ಹಾಗಾಗಿ ಏನಾಗಿದೆ, ದ ರ್ಯಾಷನಲ್ ಫಾರ್ ಇನ್ಕ್ಲೂಡಿಂಗ್ ದ TT ಆಸ್ ಅ ಮಿನಿಮಮ್ ಕ್ವಾಲಿಫಿಕೇಶನ್ ಫಾರ್ ಎ ಪರ್ಸನ್ ಟು ಬಿ ಎಲಿಜಿಬಲ್ ಫಾರ್ ಅಪಾಯಿಂಟ್ಮೆಂಟ್ ಆಸ್ ಅ ಟೀಚರ್ ಈಸ್ ಆಸ್ ಅಂಡರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಪಕ್ಕಾ ಕಂಪಲ್ಸರಿ ಅಂತಕ್ಕಂಥದ್ದು ಏನಿಲ್ಲ. ಕೆಲವೊಂದು ಸ್ಟೇಟ್ಸು, ಕೆಲವೊಂದು ಸರ್ಕಾರ, ಕೆಲವೊಂದು ಇದು ಆ ಒಂದು ಸರ್ಕಾರಕ್ಕೆ ಗವರ್ನಮೆಂಟ್ಗೆ ಸಂಬಂಧಪಟ್ಟಂತೆ ಇದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ TT ಪಾಸ್ ಆಗಿರಲೇಬೇಕನ್ನೋದೇನಿಲ್ಲ. ಸೊ ಅಪ್ಲೈನ ಮಾಡಬಹುದು. ಓಕೆ, ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಇಂಟ್ರೆಸ್ಟೆಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಕಂಡಕ್ಟಿಂಗ್ ದ ಸೆಂಟರ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಅಂದರೆ ಈ ಒಂದು CTT ಮಾಡ್ತಕ್ಕಂಥದ್ದು ಯಾವುದು, ಗೌರ್ಮೆಂಟ್ ಆಫ್ ಇಂಡಿಯಾ. ಓಕೆ, ಸೊ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡ್ತಕ್ಕಂಥದ್ದು ಟು ದ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಡೆಲ್ಲಿಯಿಂದ. ಓಕೆ, ಸೊ ಹೀಗಿರಬೇಕಾದ್ರೆ TT ಕಂಪಲ್ಸರಿ ಅಂತಕ್ಕಂಥದ್ದು ಅಲ್ಲ, ಕೆಲವೊಂದು ಸ್ಟೇಟ್ಗಳಿಗೆ ಕೆಲವೊಂದು ಇದಕ್ಕೆ ಅದು ಎಲಿಜಿಬಲ್ ಆಗಿರೋದ್ರಿಂದ TT ಪಾಸ್ ಆದರೆ ಬೆಟರ್ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಡೆಫಿನೇಷನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದನ್ನೆಲ್ಲ ನೀವು ನೋಡ್ಕೊಳ್ತಾ ಹೋಗಿ. ಡೇಟ್ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ, 9:30 12 ಪೇಪರ್ 2, ಪೇಪರ್ 1 ಬಂದು 2:30 5 ಗಂಟೆ. ಓಕೆ, ಡ್ಯೂರೇಷನ್ನು ಸಹ ಕೊಟ್ಟಿದ್ದಾರೆ, 2.5 ಗಂಟೆ.
ಎಸ್ ಆ್ಯಂಡ್ ನಾವು ನೆಕ್ಸ್ಟ್ ನೋಡ್ತಾ ಹೋದರೆ ಡಿಸೈಡ್ ದ ಮೋಡ್ ಆಫ್ ಪೇಮೆಂಟ್ ಆಫ್ ಫೀಸ್ಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಇನ್ ಕೇಸ್ ದ ಫೀಸ್ ಪೇಮೆಂಟ್ ಸ್ಟೇಟಸ್ ಇಸ್ ನಾಟ್ ಓಕೆ ದ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಆಸ್ ಫಾಲೋಯಿಂಗ್. ಅಂದರೆ ಪೇಮೆಂಟು ಓಕೆ ಆಗಿಲ್ಲ ಅಂದರೆ ಯಾವ ರೀತಿ ಆಗಬಹುದು. ಇಫ್ ದ ಫೀಸ್ ಈಸ್ ಪೇಯ್ಡ್ ಥ್ರೂ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ಆ್ಯಂಡ್ ಸ್ಟೇಟಸ್ ಈಸ್ ನಾಟ್ ಓಕೆ, ಇಟ್ ಮೀನ್ಸ್ ದ ಟ್ರಾನ್ಸಾಕ್ಷನ್ ಇಸ್ ಕ್ಯಾನ್ಸಲ್ಡ್ ಆ್ಯಂಡ್ ದ ಅಮೌಂಟ್ ವಿಲ್ ಬಿ ರೀಫಂಡ್ ಟು ಕ್ಯಾನ್ಸಲ್ಡ್ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ವಿತಿನ್ ಅ ವೀಕ್. ಸಚ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಪೇ ದ ಫೀಸ್ ಒನ್ಸ್ ಅಗೇನ್. ಅಂದರೆ ಈ ಒಂದು ಫೀಸ್ ತೊಗೊಂಡಿಲ್ಲ, ಕ್ರೆಡಿಟ್ ಆಗಿಲ್ಲ ಅಂತಕ್ಕಂಥದ್ದು, ಅಂದರೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡಲ್ಲಿ ಅಮೌಂಟ್ ಕಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ರೀಫಂಡ್ ಬರುತ್ತೆ. ನೋಡಿ, ಟ್ರಾನ್ಸಾಕ್ಷನ್ ಇಸ್ ಕ್ಯಾನ್ಸಲ್ ಆಗಿದೆ ಅಂತ ಅಂದರೆ ಅಮೌಂಟು ರೀಫಂಡ್ ಆಗುತ್ತೆ 1 ವೀಕಲ್ಲಿ ಅದು ವಾಪಸ್ ಬರುತ್ತೆ. ವಾಪಸ್ ಬಂದಾದಮೇಲೆ ಸದ್ಯ ವಾಪಸ್ ಬಂತು ಅಂತ ಖುಷಿ ಪಡ್ಕೊಳ್ಳೋ ಹಾಗಿಲ್ಲ. ಅದನ್ನು ಮತ್ತೆ ನೀವು ಒನ್ಸ್ ಅಗೇನ್ ಅದನ್ನು ಕಟ್ಟಲೇಬೇಕು, ನೀವು ಪೇ ಮಾಡಲೇಬೇಕು. ಇಲ್ಲ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಓಕೆ, ಇಫ್ ದ ಫೀಸ್ ಇಸ್ ಪೇಯ್ಡ್ ಥ್ರೂ ನೆಟ್ ಬ್ಯಾಂಕಿಂಗ್ ಆ್ಯಂಡ್ ಸ್ಟೇಟಸ್ ಇಸ್ ನಾಟ್ ಸಕ್ಸಸ್ಫುಲ್, ಅಂದರೆ ಒಂದು ವೇಳೆ ನೀವು ಕಟ್ಟಂತಹ ಅಮೌಂಟು ಸಕ್ಸಸ್ಫುಲ್ ಆಗಲಿಲ್ಲ ಅಂದರೆ ಇಟ್ ಮೀನ್ಸ್ ದ ಟ್ರಾನ್ಸಾಕ್ಷನ್ ಇಸ್ ನಾಟ್ ಕಂಪ್ಲೀಟೆಡ್. ಸಚ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಪೇ ದ ಫೀಸ್. ಟೋಟಲಾಗಿ ಹೇಳ್ಬೇಕಂದ್ರೆ ಅಮೌಂಟ್ ಕಟ್ಟಾಗಿ ಮತ್ತೆ ವಾಪಸ್ ರೀಫಂಡ್ ಆದರೂ ಸಹ ನೀವು ಅಮೌಂಟ್ ಕಟ್ಟಲೇಬೇಕು ಸ್ನೇಹಿತರೆ. ಕಟ್ಟಂಥ ಅಮೌಂಟು ಆ ಒಂದು ಟೈಮಲ್ಲಿ ನಿಮ್ಗೆ ಕಟ್ಟಾಗಲಿಲ್ಲ ಅಂದರೂ ಮತ್ತೆ ಇನ್ನೊಂದು ಸರಿ ನೋಡಿಕೊಂಡು, ನೀವು ಟೈಮ್ ತೊಗೊಂಡು ನೋಡಿಕೊಂಡು ನೀವು ರೀಫಂಡ್ ಮಾಡಬೇಕಾಗುತ್ತೆ. ಓಕೆ, ಕಂಪಲ್ಸರಿಯಾಗಿ ನೀವು ಅಮೌಂಟ್ ಅಂತೂ ಕಟ್ಟಲೇಬೇಕು ಫೀಸಾ. ಇಫ್ ದ ಫೀಸ್ ಇಸ್ ಪೇಯ್ಡ್ ಥ್ರೂ, ಓಕೆ ಸಚ್ ಆಯಿತು. ಪ್ಲೀಸ್ ನೋಟ್ ದ ಫೀಸ್ ಸಬ್ಮಿಷನ್ ಬೈ ಎನಿ ಅದರ್ ಮೋಡ್ ಲೈಕ್ ಮನಿ ಆರ್ಡರ್, ಡಿಮ್ಯಾಂಡ್ ಡ್ರಾಫ್ಟ್, IPO ಎಕ್ಸೆಟ್ರಾ ವಿಲ್ ಬಿ ರಿಜೆಕ್ಟೆಡ್. ಅಂದರೆ ನೀವು ನೆಟ್ ಬ್ಯಾಂಕಿಂಗು, ಕ್ರೆಡಿಟು ಏನು ಡೆಬಿಟ್ ಬರ್ತೋ ಸೊ ಅದರಲ್ಲೇ ಕಟ್ಟಬೇಕು ಸ್ನೇಹಿತರೆ. ಮನಿ ಆರ್ಡರ್ ಮಾಡ್ತೀನಿ, ಡಿಮ್ಯಾಂಡ್ ಡ್ರಾಫ್ಟ್ ಹಾಕ್ತೀವಿ, IPO ಎಲ್ಲ ಕಟ್ತೀವಿ ಅಂತ ಹೋದರೆ ಸೊ ಪೋಸ್ಟ್ ಆಫೀಸಿಂದ ಇದು ಯಾವುದೇ ಒಂದು ಇದು ತೊಗೊಳ್ಳೋದಿಲ್ಲ, ರಿಜೆಕ್ಟ್ ಮಾಡ್ತಾರೆ. ಫೀಸ್ ಒನ್ಸ್ ಪೇಯ್ಡ್ ವಿಲ್ ನಾಟ್ ಬಿ ರೀಫಂಡೆಡ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸ್. ಅಂದರೆ ಒಂದ್ಸಲ ನೀವು ಕಟ್ಟಿದ ಮೇಲೆ ಅಮೌಂಟ್ನ ನಿಮಗೆ ವಾಪಸ್ ಕೊಡೋದಿಲ್ಲ ಅದು. ಓಕೆ, ದ ಕ್ಯಾಂಡಿಡೇಟ್ಸ್ ಆರ್ ನಾಟ್ ರಿಕ್ವೈರ್ಡ್ ಟು ಸೆಂಡ್ ಹಾರ್ಡ್ ಕಾಪಿ ಆಫ್ ಕನ್ಫರ್ಮೇಷನ್ ಪೇಜ್ ಟು CTET ಯೂನಿಟ್. ಹವೆವರ್ ದ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ರಿಟರ್ನ್ ದ ಹಾರ್ಡ್ ಕಾಪಿ ಆಫ್ ದ ಅಪ್ಲಿಕೇಶನ್ ಫಾರ್ ಫ್ಯೂಚರ್ ರೆಫರೆನ್ಸ್. ಹಾಗಾಗಿ ನೀವೇನು ಮಾಡಬೇಕಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ಒಂದು ವೇಳೆ ನೀವು ಅಮೌಂಟ್ ಕಟ್ಟಿದ್ದು ಸಹ ಅದು ರೀಫಂಡ್ ಆಗಿಲ್ಲ ಅಂತಲೇ ತೋರಿಸಿದ್ರೆ ನೀವೇನು ಮಾಡಬೇಕಂತೇಳಿದ್ರೆ ಒಂದು ಹಾರ್ಡ್ ಕಾಪಿ, ಅಂದರೆ ಅಮೌಂಟ್ ಕಟ್ಟಿರ್ತೀರಲ್ವ ಸೊ ಆ ಒಂದು ಹಾರ್ಡ್ ಕಾಪಿನೂ ಸಹ ನೀವು ಇಟ್ಕೊಂಡಿರಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನೋಡಿ, ಡಿಟರ್ಮಿನೇಷನ್ ಆಫ್ ಮಿನಿಮಮ್ ಕ್ವಾಲಿಫಿಕೇಷನ್ ಫಾರ್ ಪರ್ಸನ್ ಟು ಬಿ ರಿಕ್ರೂಟ್ಮೆಂಟ್ ಆಸ್ ಎಜುಕೇಷನ್ ಟೀಚರ್ಸ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಟೀಚರ್ ಇನ್ ಪ್ರೈಮರಿ, ಅಪ್ಪರ್ ಪ್ರೈಮರಿ, ಸೆಕೆಂಡರಿ, ಸೀನಿಯರ್ ಸೆಕೆಂಡರಿ ಆರ್ ಇಂಟರ್ಮೀಡಿಯೇಟ್ ಸ್ಕೂಲ್ಸ್ ಆರ್ ಕಾಲೇಜ್ಗೆ ಸಂಬಂಧಪಟ್ಟಂತೆ ರೆಗ್ಯುಲೇಷನ್ಸ್ ಹ್ಯಾಸ್ ಅಮೆಂಡೆಡ್ ಆ್ಯಂಡ್ ನೋಟಿಫೈ ಫ್ರಮ್ ಟೈಮ್ ಟು ಟೈಮ್ ಅಂತ ಕೊಡ್ತಾ ಹೋಗಿದ್ದಾರೆ. ಓಕೆ, ಇದೆಲ್ಲ ಇರಲಿ. ಅಂದರೆ ಇದು ಇನ್ನು ಏನಕ್ಕೆ ಇದಾಗುತ್ತೆ ಅಂತ ಹೇಳಿದ್ರೆ, ಮಿನಿಮಮ್ ಕ್ವಾಲಿಫಿಕೇಷನ್ ಲೈಟ್ ಡೌನ್ ಇನ್ ದ ರಿಕ್ರೂಟ್ಮೆಂಟ್ ರೂಲ್ಸ್ ಫಾರ್ ದ ಟೀಚರ್ ಬೈ ದ ಅಪ್ರೋಪ್ರಿಯೇಟ್ ಗವರ್ನಮೆಂಟ್ ವೇರ್ ದ ಸ್ಕೂಲ್ ಈಸ್ ಸಿಚುಯೇಟೆಡ್ ಆರ್ ದ ರಿಕ್ರೂಟ್ಮೆಂಟ್ ರೂಲ್ಸ್ ಫಾರ್ ದ ಟೀಚರ್ಸ್ ಆಫ್ ಕೇಂದ್ರೀಯ ವಿದ್ಯಾಲಯ ಸಂತನ್ ಆರ್ ನವೋದಯ ವಿದ್ಯಾಲಯ ಸಮಿತಿ. ಅಂದರೆ ಸ್ನೇಹಿತರೆ, ನೀವು CTET ಅಂತಕ್ಕಂಥದ್ದು ಎಲ್ಲಿಗೆ ಮೇಯ್ನಾಗಿ ನಮಗೆ ಯೂಸ್ ಆಗೋದು ಅಂತ ಹೇಳಿದರೆ, ಈ ಒಂದು ಕೇಂದ್ರೀಯ ವಿಶ್ವವಿದ್ಯಾನಿಲಯ ಇರುತ್ತಲ್ಲ, ಸೊ ಆ ನವೋದಯ ಇರುತ್ತಲ್ಲ, ಅಲ್ಲಿ ಕೇಳ್ತಾ ಹೋಗ್ತಾರೆ CTET ಮೇಯ್ನಾಗಿ. ಓಕೆ, ಆ್ಯಂಡ್ ದ ಕ್ಯಾಂಡಿಡೇಟ್ ಶುಡ್ ಸ್ಯಾಟಿಸ್ಫೈ ಇಸ್ ಓಕೆ, ಇದಾಯ್ತಂತ. has notified by NCTE relaxation up to 5% in the qualifying marks in the minimum educational qualification for eligibility shall be allowed to the candidates belongs to reserved categories such as SC, ST, OBC or differently abled. ಅಂದರೆ ಏನು ಜನರಲ್ಗೆ ಇರ್ತಕ್ಕಂಥದ್ದು ಮಾರ್ಕ್ಸ್ ಪರ್ಸೆಂಟೇಜ್ ಇಷ್ಟು ಇರಬೇಕು, ಪಾಸ್ ಆಗಬೇಕಂತ ಇರುತ್ತೋ ಸೊ ಅದರಲ್ಲಿ SC, ST, OBC ಇವರಿಗೆ ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಇವರಿಗೆ 5% ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆ, ಈಗ ಕರ್ನಾಟಕ TETಲಿ 60% ಅಂತ ಏನು ಹೇಳ್ತೀವೋ ಸೊ ಹಾಗೆ ಇದು ಜನರಲ್ಗೆ. ಸೊ SC, ST, OBC ಅವ್ರಿಗೆ ಬಂದರೆ ಅಲ್ಲಿಗೆ 55% ಅಂತಕ್ಕಂಥದ್ದು ತೊಗೊಳ್ತಾರೆ. ಅಂದರೆ 5% ರಿಲ್ಯಾಕ್ಸೇಷನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ. And next to is the structure and content of CTET. All questions in CTET will be multiple choice questions with 4 alternatives, out of which one answer will be most appropriate, each carrying 1 mark and there will be no negative marking. ಅಂದರೆ
CTET ಸಹ ಸೇಮ್ ಇರುತ್ತೆ ಸ್ನೇಹಿತರೆ, 4 ಆಪ್ಷನ್ಸ್ಗಳನ್ನ ಕೊಡ್ತಾರೆ. MCQs ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ರೂಪದಲ್ಲಿ ಇರ್ತಕ್ಕಂಥದ್ದಾಗುತ್ತೆ. 4 ಆಪ್ಷನ್ಸ್ಗಳಿರುತ್ತೆ, ಅದರಲ್ಲಿ ಒಂದು ಆನ್ಸರ್ನ ಬರೀ ಟಿಕ್ಕನ್ನು ಮಾಡ್ತಾರೆ, ಶೇಡನ್ನು ಮಾಡ್ತೀರಾ ಸ್ನೇಹಿತರೆ. ಬಟ್ ಇಲ್ಲೇನಂತಂದರೆ ನೋ ನೆಗೆಟಿವ್ ಮಾರ್ಕಿಂಗ್, ಯಾವುದೇ ಒಂದು ನೆಗೆಟಿವ್ ಮಾರ್ಕ್ ಇರೋದಿಲ್ಲ. ಓಕೆ, ಸೊ ಅದೊಂದು ಬೆಸ್ಟ್ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ಬಂದು ಸ್ನೇಹಿತರೆ ಇರ್ತಕ್ಕಂಥ ಒಂದು ಇದು ಪೇಪರ್ 1ರ ಒಂದು ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತಂದರೆ 2.5 ಗಂಟೆ ಟೈಮಿಂಗ್ಸ್ ಇರುತ್ತೆ ನೀವು ಆನ್ಸರ್ ಮಾಡೋದಕ್ಕೆ. ಟೋಟಲಾಗಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಬಂದು 30 ಕ್ವಶನ್ಸು, ಮ್ಯಾಥಮೆಟಿಕ್ಸ್ 30, ಎನ್ವೈರನ್ಮೆಂಟಲ್ ಸ್ಟಡೀಸ್ 30 ಇರುತ್ತೆ, ಲ್ಯಾಂಗ್ವೇಜ್ 1 30, ಲ್ಯಾಂಗ್ವೇಜ್ 2 30. ಓಕೆ, ಆ್ಯಂಡ್ ನೆಕ್ಸ್ಟ್ ನಾನು ನೋಡ್ತಾ ಹೋದರೆ, ಸೊ ಕ್ವಶನ್ಸ್ ಕೇಳಿದ್ರು ಫುಲ್ ಕಂಪ್ಲೀಟಾಗಿ ವೀಡಿಯೋ ನೋಡ್ಬಿಟ್ಟು ಆಮೇಲೆ ಕ್ವಶನ್ಸ್ ಹಾಕಿ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2 ಕೊಟ್ಟಿದ್ದಾರೆ ಸ್ನೇಹಿತರೆ. ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಇನ್ನೊಂದು ಏನಂತ ಹೇಳಿದ್ರೆ ಈ ಒಂದು ಎಕ್ಸಾಮ್ ಇರ್ತಕ್ಕಂಥದ್ದು ಹಿಂದಿ ಆ್ಯಂಡ್ ಇಂಗ್ಲೀಷ್. ಓಕೆ, ಸೊ ಮೇಯ್ನಾಗಿ ಈ 2 ಭಾಷೆ ನೀವು ಇದರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ, ಹಿಂದಿ ಅಥವಾ ಇಂಗ್ಲೀಷ್ ನೀವು ಆಯ್ಕೆ ಮಾಡ್ಕೊಳ್ಬೇಕು ಸ್ನೇಹಿತರೆ. ಬಟ್ ಲ್ಯಾಂಗ್ವೇಜ್ ಏನಿದೆಯೋ ಲ್ಯಾಂಗ್ವೇಜ್ ಪೇಪರು ಮಾತ್ರನೇ ನೀವು ಯಾವುದನ್ನು ಆಯ್ಕೆ ಮಾಡಿರ್ತೀರೋ ಸೊ ಆ ಲ್ಯಾಂಗ್ವೇಜಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆ, ಲ್ಯಾಂಗ್ವೇಜ್ಗೆ ಮಾತ್ರನೇ ನಿಮ್ಮ ಒಂದು ಭಾಷೆ ನೀವು ಏನು ಆಯ್ಕೆ ಮಾಡಿರ್ತೀರೋ ಆ ಒಂದು ಭಾಷೆಯಲ್ಲಿ ಲ್ಯಾಂಗ್ವೇಜನ್ನು ಕೊಡ್ತಾರೆ. ಬಟ್ ಉಳಿದಂತಹ ಏನು ಆಪ್ಷನ್ಗಳಿದಾವೋ ಮ್ಯಾಥ್ಸ್ ಆಗಿರ್ಬೋದು, ಎನ್ವೈರನ್ಮೆಂಟಲ್ ಸೈನ್ಸ್ ಆಗಿರಬಹುದು ಆ್ಯಂಡ್ ಪೆಡಗಾಗಿ ಇದೆಲ್ಲ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಇದನ್ನು ಕಂಪಲ್ಸರಿಯಾಗಿ ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೀವು ಇಲ್ಲಿ ಲ್ಯಾಂಗ್ವೇಜ್ 1 ಆ್ಯಂಡ್ 2ನ ನೀವು ಹಾರಿಸ್ತೀರಾ ಅಂತ ಹೇಳಿದರೆ ಅದಕ್ಕೆ ನೀವು ಕೋಡನ್ನು ಕೊಡಬೇಕು ಸ್ನೇಹಿತರೆ. ಸೊ ಫಸ್ಟು ನೀವು ಕೋಡನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ಅಪ್ಲಿಕೇಶನ್ ನೀವು ಯಾವಾಗ ಫಿಲ್ ಮಾಡ್ತೀರೋ ಸೊ ಅಲ್ಲೇ ನೀವು ಈ ಒಂದು ಭಾಷೆ ಲ್ಯಾಂಗ್ವೇಜ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡಿರಬೇಕು ಸ್ನೇಹಿತರೆ. ಓಕೆ, ಇಲ್ಲ ಅಂತಂದರೆ ನಿಮಗೆ ಇಂಗ್ಲೀಷ್ ಅಥವಾ ಹಿಂದಿಲಿ ಬಂದುಬಿಡುತ್ತೆ, ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಲೇಬೇಕಲ್ಲಿ. ಇಂಗ್ಲೀಷ್ ತೊಗೊಳ್ತೀವಿ ಅಂದರೆ 1 ಕೋಡ್ ತೊಗೊಳ್ಳಿ, ಹಿಂದಿ 02 ಆ್ಯಂಡ್ ಕನ್ನಡ ಅಲ್ವಾ ನಮ್ಮದು 07. ಸೊ 07 ಆ್ಯಂಡ್ ಇಂಗ್ಲೀಷ್ 2 ಸಬ್ಜೆಕ್ಟ್ ಅಂತ ಹೇಳಿದ್ರೆ ಸ್ನೇಹಿತರೆ ಅಲ್ಲಿ ನಾವೆರಡು ಕನ್ನಡ ತೊಗೊಳೋದಕ್ಕೆ ಸಾಧ್ಯ ಇಲ್ಲ, ಒಂದು ಕನ್ನಡ ತೊಗೋಬೇಕಾಗುತ್ತೆ, ಇನ್ನೊಂದು ಇಂಗ್ಲೀಷು ಹಿಂದಿ. ಸೊ ಆ ಮುಸ್ಲಿಮ್ಸ್ ಅವ್ರು ಬಿಟ್ಟಿದ್ದಾಗಿರುತ್ತೆ. ಓಕೆ, ಸೊ ಹೀಗಿರಬೇಕಾದ್ರೆ ಕನ್ನಡ ಒಂದು ಮಾತ್ರ ಕನ್ನಡ ಲ್ಯಾಂಗ್ವೇಜಲ್ಲಿ ತೊಗೊಳ್ತೀವಿ, ಮಿಕ್ಕಿದೆಲ್ಲ ಆಪ್ಷನಲ್ಲೂ ಇಂಗ್ಲೀಷಲ್ಲೇ ಇರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೋಡ್ತಾ ಹೋದರೆ ಇದೆಲ್ಲ ಸ್ನೇಹಿತರೆ ಏನಂತಂದರೆ ಮ್ಯಾಥ್ಸ್ ಮತ್ತು ಎನ್ವೈರನ್ಮೆಂಟಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ಗಳು ಯಾವ ರೀತಿ ಬರುತ್ತೆ ಆ್ಯಂಡ್ ಯಾವ್ಯಾರಿಗೆ ಪಾಠ ಅದು ಆ ರೀತಿ ಬರುತ್ತೆ. ಪೇಪರ್ 2 ಇದೆ. ಪೇಪರ್ 2 ಬಂದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಬಂದು 30 ಮಾರ್ಕ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಬಂದು 60 ಇರುತ್ತೆ. ಆ್ಯಂಡ್ ಮ್ಯಾಥ್ಸ್ ಸೈನ್ಸ್ ಇಲ್ಲ ಅಂತಂದರೆ ಸೋಷಿಯಲ್ ಸ್ಟಡೀಸ್ಗೆ ತೊಗೊಂಡ್ರೆ ನಾವು 60 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 30 ಇರುತ್ತೆ, ಸೇಮ್ ಪ್ಯಾಟರ್ನೇ ಇದೂ ಅಷ್ಟೇ. ಬಟ್ ಅಲ್ಲಿ ಎನ್ವೈರನ್ಮೆಂಟಲ್ ಸೈನ್ಸು ಮತ್ತು ಮ್ಯಾಥ್ಸು ಸಪ್ರೇಟು 30 ಅಂತ ಹೇಳ್ತಾರೆ. ಇಲ್ಲೂ ಅಷ್ಟೇ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸು 60 ಮಾರ್ಕ್ಸ್ನ 30 ಇರುತ್ತೆ. ಅದು ಬೇಡ ಅಂತೇಳಿದ್ರೆ ಸೋಷಿಯಲ್ ಸ್ಟಡೀಸು 60 ಮಾರ್ಕ್ಸ್ಗೆ ಕೊಡ್ತಕ್ಕಂಥದ್ದಾಗುತ್ತೆ. ಸೊ ಟೋಟಲಾಗಿ 150 ಮಾರ್ಕ್ಸು, ಯಾವುದೋ ಒಂದು ನೆಗೆಟಿವ್ ಥಿಂಕಿಂಗ್ ಇರೋದಿಲ್ಲ, ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಟೋಟಲಾಗಿ 2.5 ಗಂಟೆ ಟೈಮಿಂಗ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಅಷ್ಟೇ 14 ವರ್ಷದ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥದ್ದಲ್ವಾ. ಸೊ ಹಾಗಾಗಿ ಆ ಒಂದು ಲೆವೆಲ್ಗೆ ನಾಲೆಡ್ಜ್ ಇರಬೇಕಂತಕ್ಕಂಥದ್ದು. ಸೊ ಇಲ್ಲೂ ಸೇಮ್ CTETಲು ಇದರಲ್ಲೂ ಒಂದು ಪೇಪರ್ 2ನಲ್ಲೂ ಅಷ್ಟೇ ಲ್ಯಾಂಗ್ವೇಜ್ ಕೋಡ್ನ ನೀವು ಮೆನ್ಷನ್ ಮಾಡಬೇಕು ಸ್ನೇಹಿತರೆ. ಆ್ಯಂಡ್ ನೋಡ್ತಾ ಹೋದರೆ ಲ್ಯಾಂಗ್ವೇಜ್ ಆಫ್ ದ ಕ್ವೆಶನ್ ಪೇಪರ್. ಲ್ಯಾಂಗ್ವೇಜ್ ಆಫ್ ದ ಕ್ವೆಶನ್ ಪೇಪರ್ ನೋಡಿ, ಮೇನ್ ಕ್ವೆಶನ್ ಪೇಪರ್ ಶಾಲ್ ಬಿ ಬೈ ಲ್ಯಾಂಗ್ವೇಜ್ ಅಂದರೆ ಹಿಂದಿ ಇಂಗ್ಲೀಷಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಹಿಂದಿ ಇಂಗ್ಲೀಷ್ ಎರಡೂ ಸಹ ಇರ್ಬೋದು ಸ್ನೇಹಿತರೆ. ಹಿಂದಿ ಆ್ಯಂಡ್ ಇಂಗ್ಲೀಷು ಬೈ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಇದು ನೋಡಬೇಕು, ಹಿಂದಿ ಅಥವಾ ಇಂಗ್ಲೀಷ್ ಅಲ್ಲ, ಇಂಗ್ಲೀಷ್ ಎರಡೂ ಬರಬಹುದು. ಬೈ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ರೆ ಎರಡಲ್ಲೂ ಬರುತ್ತೆ. ಹಿಂದಿ ಆ್ಯಂಡ್ ಇಂಗ್ಲೀಷ್ ಕಂಪಲ್ಸರಿ ಹಿಂದಿ ಮತ್ತು ಇಂಗ್ಲೀಷ್ ಎರಡಲ್ಲೂ ಸಹ ಇರುತ್ತೆ ಸ್ನೇಹಿತರೆ. ಬಟ್ ಲ್ಯಾಂಗ್ವೇಜ್ ಏನಿದೆಯೋ ಅದು ನೀವೇನು ಆರಿಸ್ಕೊಂಡಿರ್ತೀರೋ ಅದ್ರಲ್ಲಿ ಬರುತ್ತೆ. ಬಟ್ ಮಿಕ್ಕಂತ ಇರ್ತಕ್ಕಂಥ ಏನು ಎನ್ವೈರನ್ಮೆಂಟಲ್ಲು ಮತ್ತು ಮ್ಯಾಥ್ಸು ಸೈನ್ಸು ಸೋಷಿಯಲ್ ಇದೆಲ್ಲ ಹಿಂದಿ ಆ್ಯಂಡ್ ಇಂಗ್ಲೀಷ್ ಎರಡಲ್ಲೂ ಕೊಟ್ಟಿರ್ತಾರೆ. ಓಕೆ, and next a person who scored 60% or more in the TET exam will be considered as the TET pass. ಅಂದರೆ ಇಲ್ಲ ನಾನು ಆಲ್ರೆಡಿ ಹೇಳಿದಾಗ ಸ್ನೇಹಿತರೆ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಆ್ಯಂಡ್ ಅವಾರ್ಡ್ ಟು CTET ಸರ್ಟಿಫಿಕೇಟ್ ಅಂತ ಕೊಟ್ಟಿದೆ ನೋಡಿ. ಸೊ ಇಲ್ಲಿ ಎ ಪರ್ಸನ್ ಹೂ ಸ್ಕೋರ್ 60% ಅಂದರೆ 60% ಸ್ಕೋರ್ ಆಗಿರಬೇಕು ಅಥವಾ ಮೋರ್ ಇನ್ ದ TET ಎಕ್ಸಾಮ್ ಅಂದರೆ TET ಎಕ್ಸಾಮಿಂದ ಜಾಸ್ತಿ ತೊಗೊಂಡಿದ್ರು ಸಹ ಇಲ್ಲಿ ಕನ್ಸಿಡರ್ನ ಮಾಡ್ತಾರೆ ಅಂತಕ್ಕಂಥದ್ದಾಗಿರುತ್ತೆ. ಬಟ್ TETನ CET ಬರೆಯೋರು TET ಪಾಸ್ ಆಗಿರಲೇಬೇಕು ಅನ್ನೋದು ಒಂದು ರೂಲ್ಸ್ ಏನು ಇಲ್ಲ ಸ್ನೇಹಿತರೆ. ಆ್ಯಂಡ್ ಯಾಕೆ ಅಂತ ಹೇಳಿದ್ರೆ ನೋಡಿ, ಸ್ಕೂಲ್ ಮ್ಯಾನೇಜ್ಮೆಂಟು ಗವರ್ನಮೆಂಟ್ ಲೋಕಲ್ ಬಾಡೀಸು ಗವರ್ನಮೆಂಟ್ ಹೆಡೆಡ್ ಆ್ಯಂಡ್ ಅನ್ಎಡೆಡ್ ಅಂತ ಹೇಳ್ತೀವಿ. ಅಂದರೆ ಹೆಡೆಡ್ ಸಂಸ್ಥೆ ಏನಿರುತ್ತೋ ಅನ್ಎಡೆಡ್ ಸಂಸ್ಥೆ ಏನಿರುತ್ತೋ ಲೋಕಲ್ ಬಾಡೀಸ್ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಮೇ ಕನ್ಸಿಡರ್ ಗಿವಿಂಗ್ ಕನ್ಸೆಷನ್ ಟು ಪರ್ಸನ್ ಬಿಲಾಂಗ್ಸ್ ಟು SC or ST OBC ಡಿಫ್ರೆಂಟ್ಲಿ ಹ್ಯಾಬಲ್ಡ್ ಪರ್ಸನ್ಸ್ ಎಕ್ಸೆಟ್ರಾ ಇನ್ ಅಕಾರ್ಡೆನ್ಸ್ ವಿತ್ ದೇರ್ ಎಕ್ಸ್ಟೆಂಟ್ ರಿಸರ್ವೇಷನ್ ಪಾಲಿಸಿ. ಅಂದರೆ
ಈ ಗವರ್ನಮೆಂಟು, ಲೋಕಲ್ ಬಾಡೀಸು, ಗವರ್ನಮೆಂಟ್ ಏಡೆಡ್ ಸಂಸ್ಥೆಗಳಲ್ಲಿ ಏನು ಬರುತ್ತೋ ಸೊ ಅದಕ್ಕೆ ಯೂಸ್ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ ಇದನ್ನ ಜಾರಿಗೆ ತಂದಿರ್ತಕ್ಕಂಥದ್ದು ಆಗಿರುತ್ತೆ. ನೋಡಿ, ಶುಡ್ ಗಿವ್ ವೇಟೇಜ್ ಟು ದ CTET ಸ್ಕೋರ್ ಇನ್ ದ ರಿಕ್ರೂಟ್ಮೆಂಟ್ ಪ್ರೋಸೆಸ್. ಹವೆವರ್ ಕ್ವಾಲಿಫೈ ದ CTET would not confer a right on any person for recruitment or employment as it is only one of the eligibility criteria for appointment. ಅಂದರೆ ಇದೊಂದು ಜಸ್ಟ್ ಅಪಾಯಿಂಟ್ಮೆಂಟ್ಗೋಸ್ಕರ ಇರ್ತಕ್ಕಂಥ ಒಂದು ಎಲಿಜಿಬಿಲಿಟಿ ಕ್ರಿಟೇರಿಯಾ ಅಷ್ಟೇ, ಇದು ಕನ್ಫರ್ಮ್ ಆಗಿ ಅಲ್ಲ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅಪ್ಲಿಕಬಿಲಿಟಿ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ತವ್ರೆ. ದ CTET ಶಾಲ್ ಅಪ್ಲೈ ಟು ಸ್ಕೂಲ್ ಆಫ್ ದ ಸೆಂಟ್ರಲ್ ಗವರ್ನಮೆಂಟ್. ಅಂದರೆ ಎಲ್ಲೆಲ್ಲಿ ಇದರ ಒಂದು ಅಪ್ಲೈ ಮಾಡಬಹುದು ಅಂತಕ್ಕಂಥದ್ದು ಎಲ್ಲಿಂದ ಸೆಂಟ್ರಲ್ ಗವರ್ನಮೆಂಟ್ ಅಂದರೆ KVS, NVS, ಸೆಂಟ್ರಲ್ ಟಿಬೇಟಿಯನ್ ಸ್ಕೂಲ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಆಗಿರ್ಬೋದು, ನವೋದಯ ಆಗಿರ್ಬೋದು, ಓಕೆ, ಇಲ್ಲೆಲ್ಲ ಸೆಂಟ್ರಲ್ ಬರುತ್ತೆ CTET. ಎಲ್ಲೆಲ್ಲಿ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಬರುತ್ತೆ, ನವೋದಯ ಬರುತ್ತೆ, ಸೆಂಟ್ರಲ್ ಟಿಬೇಟಿಯನ್ ಸ್ಕೂಲ್, ಇಲ್ಲೆಲ್ಲ CTET ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಸ್ಕೂಲ್ ಅಂಡರ್ ದ ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಆಫ್ UTS, ಚಂಡೀಗಢ ಆಗಿರ್ಬೋದು, ದಾದ್ರಾ ಮತ್ತು ನಗರ ಹವೇಲಿ ಆಗಿರ್ಬೋದು, ದಮನ್ ಮತ್ತು ದಿಯು, ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ಸ್, ಲಕ್ಷದ್ವೀಪ ಆ್ಯಂಡ್ ICT ಆಫ್ ಎಡೆಲಿ, ಇಲ್ಲೆಲ್ಲ ಸ್ನೇಹಿತರೆ ಈಗ ನಾವು ಕರ್ನಾಟಕದಲ್ಲಿ CTET ಪಾಸ್ ಮಾಡಿದ್ದೀವಿ ಅಂದರೆ ಈ ಒಂದು ಪ್ರದೇಶಗಳಿಗೆ ಹೋಗಿ ನಾವು ಎಕ್ಸಾಮ್ನ ಬರೆದು ಪಾಸ್ ಆಗಿ ಅಲ್ಲಿ ನಾವು ಜಾಬ್ನ ಪಡ್ಕೊಳ್ಬಹುದು. And CTET may be also applied to the unaided private school who may exercise the option of considering the CTET. ಅಂದರೆ ಪ್ರೈವೇಟ್ ಸ್ಕೂಲ್, ಅನ್ಏಡೆಡ್ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಈ ಒಂದು CTET ಕಂಪ್ಲೀಟ್ ಆಗಿರೋರು ಅಪ್ಲೈ ಮಾಡ್ಬೋದು. ಆದರೆ ಎಲ್ಲ ಒಂದು ಪ್ರೈವೇಟ್ ಸ್ಕೂಲಲ್ಲೂ ಅಪ್ಲೈ ಆಗಲ್ಲ ಸ್ನೇಹಿತರೆ. ಎಲ್ಲಿಂದರೆ ಆಪ್ಷನ್ಸ್ ಆಫ್ ಕನ್ಸಿಡರಿಂಗ್ ದ CTET ಅಂದರೆ ಕೆಲವೊಂದು ಸ್ಕೂಲ್ಗಳು CTETನ ಕಂಪಲ್ಸರಿಗೆ ಕೇಳ್ತವೆ, ಅಂಥ ಸ್ಕೂಲ್ಗಳಿದ್ದಾವೆ. ಸೊ ಅಲ್ಲಿಗೆ ನೀವು ಅಪ್ಲೈನ ಮಾಡಬಹುದು ಅಂತಕ್ಕಂಥದ್ದು ಇದರ ಒಂದು ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಕನ್ಸಿಡರಿಂಗ್ ಟು CBSE affiliation by laws prescribing the minimum qualification for teachers to teach various subjects in class 1 to 8th in the schools affiliated to CBSE stands amended to the extent and it shall be mandatory that the teachers appointed hereinafter, that is 6th March 2012, to teach class 1 to 8 in the schools affiliated to the CBSE shall qualify or pass the central teacher eligibility test or teacher eligibility test conducted by the appropriate center or state government in accordance with the ಗೈಡ್ಲೈನ್ಸ್ ಫ್ರೇಮ್ ಬೈ ದ NCTE ಫಾರ್ ದಿಸ್ ಪರ್ಪಸ್. ಸೊ ಈ ಒಂದು ಪರ್ಪಸ್ಗೋಸ್ಕರನೇ ಅಂದರೆ CBSEಗೆ ಸಂಬಂಧಪಟ್ಟಂತೆ ಏನಿದೆಯೋ, ಸೊ ಹಾಗಾಗಿ ಇದು TET ಪ್ಲಸ್ ಈ ಒಂದು CTET ಪಾಸ್ ಆಗಿರಬೇಕು ಅನ್ನೋದು ಹೇಳ್ತಾ ಹೋಗ್ತಾರೆ. ಬಟ್ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು ಅಲ್ಲ ಸ್ನೇಹಿತರೆ. ನಾನು ಆಲ್ರೆಡಿ ಹೇಳಿದಾಗೆ ಥ್ರೋಟ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಸ್ಟೇಟ್ಗಳು, ಕೆಲವೊಂದು ಸ್ಟೇಟು ಅದರದ್ದೇ ಆದ ಒಂದು ರೂಲ್ಸ್ಗಳನ್ನು ತಂದಿದೆ. ಸೊ TET ಪಾಸ್ ಆಗಿರಬೇಕು, CTET ಪಾಸ್ ಆಗಿರಬೇಕು. ಸೊ ಕೆಲವೊಂದು ಸಂಸ್ಥೆಗಳು, ಕೆಲವೊಂದು ಸರ್ಕಾರಗಳು ಅದನ್ನು ರೂಲ್ಸನ್ನು ತಂದಿದೆ. ಸೊ ಹಾಗಾಗಿ ಈ ಒಂದು TET ಪಾಸ್ ಆಗಿದ್ರೆ ಬೆಟರ್ ಅನ್ನೋದು ಇಲ್ಲಿನ ಒಂದು ಒಪಿನಿಯನ್ ಆಗಿರುತ್ತೆ. ವ್ಯಾಲಿಡಿಟಿ ಪೀರಿಯಡ್ ಫಾರ್ CTET ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ. ವ್ಯಾಲಿಡಿಟಿ ಅಂದರೆ ಈ ಒಂದು ಸರ್ಟಿಫಿಕೇಟ್ನ ಒಂದು ವ್ಯಾಲಿಡಿಟಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ವಿಲ್ ಬಿ ಫಾರ್ ಲೈಫ್ ಟೈಮ್ ಫಾರ್ ಆಲ್ ಕ್ಯಾಟಗರೀಸ್. ದೇರ್ ಈಸ್ ನೋ ರಿಸ್ಟ್ರಿಕ್ಷನ್ ಆನ್ ದ ನಂಬರ್ ಆಫ್ ಅಟೆಂಪ್ಟ್ಸ್ ಅ ಪರ್ಸನ್ ಕ್ಯಾನ್ ಟೇಕ್ ಫಾರ್ ಅಕ್ವೈರಿಂಗ್ ಎ CTET ಸರ್ಟಿಫಿಕೇಟ್. ಅಂದರೆ ನೀವು CTET ಒಂದ್ಸರಿ ಪಾಸ್ ಆಗಿದ್ದೀರಾ ಅಂತ ಹೇಳಿದ್ರೆ ಅದು ಲೈಫ್ ಲಾಂಗ್ ಇರುತ್ತೆ ಸ್ನೇಹಿತರೆ. ಯಾವುದೇ ಒಂದು ಅದರಲ್ಲಿ ಅಡೆತಡೆ ಇಲ್ಲ. ಬಟ್ ನಮಗೆ ಹೆಚ್ಚಿನ ಸ್ಕೋರ್ ಆಗಬೇಕು ಅನ್ನೋದಕ್ಕೋಸ್ಕರ ನೀವು ಅಟೆಂಪ್ಟ್ ಮಾಡ್ತಾನೆ ಹೋಗ್ಬೋದು, ಎಷ್ಟು ಸಾರಿ ಬೇಕಾದರೂ ಅಟೆಂಡ್ ಮಾಡೋದು. ಈಗ ಕರ್ನಾಟಕ TETಲಿ ಹೇಗೆ ನೀವು ಒಂದ್ಸರಿ ಪಾಸ್ ಆದರೂ ಮತ್ತೆ ಸ್ಕೋರ್ ಮಾಡೋದಕ್ಕೋಸ್ಕರ ಹೇಗೆ ಅಟೆಂಡ್ ಮಾಡ್ತೀರೋ ಹಾಗೆಯೇ CTETಲೂ ಸಹ ನೀವು ಪಾಸ್ ಆಗಿದ್ರೂ ಸಹ ಇನ್ನೊಂದ್ಸರಿ ಎಕ್ಸಾಮ್ನ ಬರೆದು ಪಾಸ್ ಮಾಡ್ಕೊಳ್ಬಹುದು. ಅದರಲ್ಲಿ ಯಾವುದೇ ಒಂದು ಕನ್ಫ್ಯೂಷನ್ ಅಥವಾ ಯಾವುದೇ ಒಂದು ಇದು ಇರೋದಿಲ್ಲ. ಓಕೆ, ಬಟ್ ಒಂದ್ಸರಿ ನೀವು ಪಾಸ್ ಆದರೆ ಅದು ಲೈಫ್ ಲೈನ್ ನಿಮಗೆ ಮಾರ್ಕ್ಸ್ಗಳು ನಿಮ್ಮ ಜೊತೆ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಏನಿದೆ, ದ ಕ್ಯಾಂಡಿಡೇಟ್ ಶಾಲ್ ರಿಪೋರ್ಟ್ ಅಟ್ ದ ಎಕ್ಸಾಮಿನೇಷನ್ ಸೆಂಟರ್ ಅಟ್ 7:30 AM. ಅಂದರೆ ನೋಡಿ, ಪೇಪರ್ 2 12:30 ಇದ್ರೂ ಸಹ ಎಕ್ಸಾಮು, 12:30 ಎಕ್ಸಾಮ್ ಕಂಪ್ಲೀಟ್. ನೋಡಿ, ಪೇಪರ್ 2 ಏನಿದೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಎಕ್ಸಾಮ್ ಇರ್ತಕ್ಕಂಥದ್ದು ಫಸ್ಟ್ ಪೇಪರ್ 2 ಹೌದಲ್ವಾ. ಸೊ ನೋಡಿ, ಪೇಪರ್ 2 ಫಸ್ಟ್ ಇದ್ರೂ ಸಹ ಏನಾಗುತ್ತೆ ಸ್ನೇಹಿತರೆ, 7:30ಕ್ಕೆ ನೀವು ಅಲ್ಲಿ ಅಟೆಂಡ್ ಇರಬೇಕು. ಯಾಕಂದರೆ ಕೆಲವೊಂದು ಅಲ್ಲಿ ಎಕ್ಸಾಮಿನೇಷನ್ಸ್ ಇದರಲ್ಲಿ ಅವ್ರನ್ನ ರಿಪೋರ್ಟ್ ಮಾಡ್ತಾ ಹೋಗ್ತಾರೆ. 9:30ಗೆ ಎಕ್ಸಾಮ್ ಇರೋದು, 9:30ಗೆ ಎಕ್ಸಾಮ್ ಇದ್ದರೂ ನೀವು 7:30ಗೆ ಅಲ್ಲಿರಬೇಕು. ಅಂದರೆ 2 ಗಂಟೆ ಮುಂಚೆನೇ ನೀವು ಅಲ್ಲಿರಬೇಕು ಸ್ನೇಹಿತರೆ ಪೇಪರ್ 2ಗೆ. ಆ್ಯಂಡ್ ಪೇಪರ್ 1ಗೂ ಅಷ್ಟೇ 12:30ಗೆ ನೀವು ಅಲ್ಲಿರಬೇಕಾಗಿರುತ್ತೆ. ಓಕೆ, ಸೊ 2:30ಗೆ ಎಕ್ಸಾಮ್ ಇರುತ್ತೆ ಪೇಪರ್ 1, ಬಟ್ 12:30ಗೆ ನೀವು ಅಲ್ಲಿರಬೇಕು.
ಆನ್ ಹೆಲ್ಡ್ ಆನ್ 8ನೇ ತಾರೀಕು 2ನೇ ತಿಂಗಳು 2026 120 minutes ಬಿಫೋರ್ ದ ಕಾಮೆನ್ಸ್ಮೆಂಟ್ ಆಫ್ ದ ಎಕ್ಸಾಮ್. ಅಂದರೆ ಎಕ್ಸಾಮ್ಸ್ ಶುರು ಆಗೋದಕ್ಕಿಂತ ಮುಂಚೆ 2 ಗಂಟೆ ನೀವು ಅಲ್ಲಿ ಇರಬೇಕು ರಿಪೋರ್ಟ್ ಮಾಡ್ಕೋದಕ್ಕೋಸ್ಕರ. ಓಕೆ, ಸೊ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಮಾಡ್ಕೊಳ್ತಾ ಹೋಗಿ. ಟು ಬಿ ಹೆಲ್ಡ್ ಆನ್ ಶಲ್ ನಾಟ್ ಬಿ ಅಲೌಡ್ ಟು ಅಪಿಯರ್ ಇನ್ ದ ಎಕ್ಸಾಮಿನೇಷನ್. ಅಂದರೆ ಅದಕ್ಕೂ ಮೊದಲೇ ಹೋಗ್ಲಿಲ್ಲ ಅಂದರೆ ನೀವು ಒಳಗಡೆ ಬಿಡೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ, ಇದು ಫೀಸ್ ಎಲ್ಲ ನೋಡಿದ್ವಿ ನಾವು. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇಷ್ಟಿದೆ ಸ್ನೇಹಿತರೆ. ಆಲ್ರೆಡಿ 2 ಭಾಷೆಯಲ್ಲಿ ಎಕ್ಸಾಮ್ ಇರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮೇಯ್ನ್ ನೋಡ್ತಾ ಹೋದರೆ ಎಕ್ಸಾಮ್ ಸೆಂಟರ್ ಎಲ್ಲಿ ಬರುತ್ತೆ, ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಕ್ಸಾಮಿನೇಷನ್ ಸೆಂಟರ್ ಎಷ್ಟಿದೆ ನೋಡಿ. ಲಿಸ್ಟ್ ಆಫ್ ಎಕ್ಸಾಮಿನೇಷನ್ ಸಿಟೀಸ್ ವೇರ್ ದ CTET ವಿಲ್ ಬಿ ಕಂಡಕ್ಟೆಡ್ ಇಸ್ ಗಿವನ್ ಅಪೆಂಡಿಕ್ಸ್ 3 ಕೊಟ್ಟಿದ್ದಾರೆ. ಒಟ್ಟು ನಮಗೆ 4 ಡಿಫ್ರೆಂಟ್ ಆಪ್ಷನ್ಸ್ ಇನ್ ಆರ್ಡರ್ ಆಫ್ ದೇರ್ ಪ್ರಿಫರೆನ್ಸ್ ಅಂತ ಕೊಟ್ಟಿದ್ದಾರೆ. ಆದರೆ ಬಟ್ ಕೆಲವೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಕ್ಯಾಂಡಿಡೇಟ್ಸ್ ಕಮ್ಮಿ ಇದ್ದಾರೆ ಅಂತ ಹೇಳಿದ್ರೆ ಇದನ್ನ ಕ್ಯಾನ್ಸಲ್ ಮಾಡ್ತಾರಂತೆ ನೋಡಿ. ಅಂಡರ್ ನೋ ಸರ್ಕಮ್ಸ್ಟೆನ್ಸ್ ದ ಸೆಂಟರ್ ಒನ್ಸ್ ಅಲಾಟೆಡ್ ಶಾಲ್ ಬಿ ಚೇಂಜ್ಡ್ ಬೈ ದ ಬೋರ್ಡ್. ಅಂದರೆ ಒಂದ್ಸರಿ ಅಲಾಟ್ ಮಾಡಿದ್ದಾರೆ ಅಂದರೆ ಮತ್ತೆ ಚೇಂಜ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇನ್ ಎನಿ ಆಫ್ ದ ನೋಟಿಫೈಡ್ ಸಿಟಿ ಇಸ್ ವೆರಿ ಲೆಸ್ ಫಾರ್ ರನ್ನಿಂಗ್ ದ ಎಕ್ಸಾಮಿನೇಷನ್ ಸೆಂಟರ್ ಆಫ್ ಆರ್ ಎನಿ ಅದರ್ ಸ್ಪೆಸಿಫಿಕ್ ರೀಸನ್. ಅಂದರೆ ಬೇರೆ ಯಾವುದೊಂದು ರೀಸನ್ಗೋಸ್ಕರ ಅಥವಾ ಕ್ಯಾಂಡಿಡೇಟ್ಸ್ ತುಂಬ ಕಮ್ಮಿ ಇದ್ದಾರೆ, ಆ ಒಂದು ಸಿಟಿಗೆ ಬರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳು ಕಮ್ಮಿ ಇದ್ದಾರೆ ಅಂದರೆ ಆ ಸಿಟಿನ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಸಹ ಇರುತ್ತೆ. ದ ಬೋರ್ಡ್ ಅಟ್ discretion may not conduct the examination in that city. ಆ ಒಂದು ಸಿಟಿನಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡೋದಿಲ್ಲ. ದ ಕ್ಯಾಂಡಿಡೇಟ್ ಹೂ ಆಪ್ಷನ್ and the city has first choice may be allotted examination center in the other city option as to second or third or fourth choice or any other city. ನಿಮಗೆ 4 ಆಪ್ಷನ್ಗಳನ್ನ ಕೊಡ್ತಾರೆ ಸ್ನೇಹಿತರೆ. ನೀವು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಅಂತ ನೀವು ಚಾಯ್ಸ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಫಸ್ಟು ಇದರಲ್ಲಿ ಕ್ಯಾಂಡಿಡೇಟ್ಸ್ ಕಮ್ಮಿ ಇದ್ರು ಅಥವಾ ಇನ್ನೊಂದೇನೋ ರೀಸನ್ಗೋಸ್ಕರ ಅಲ್ಲಿ ಎಕ್ಸಾಮಿನೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದಾಗ ನಿಮಗೆ ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿರ್ತಾರೋ ಅಲ್ಲಿಗೆ ನಿಮ್ಮನ್ನ ಅಲಾಟ್ ಮಾಡ್ತಾ ಹೋಗ್ತಾರೆ ಎಕ್ಸಾಮ್ ಬರೆಯೋದಕ್ಕೆ. ಹಾಗಾಗಿ ನೀವು ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ 1, 2, 3 ಎಷ್ಟು ಆಪ್ಷನ್ಸ್ ಕೊಟ್ಟಿರ್ತಾರೋ ಸೊ ಅಷ್ಟು ಆಪ್ಷನ್ ನೀವು ಫಿಲ್ ಮಾಡ್ತಾ ಹೋಗಿ. ಓಕೆ, ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನೋಡ್ತಾ ಹೋದರೆ ಸ್ನೇಹಿತರೆ, ಕರ್ನಾಟಕ ಬಂದಿರ್ತಕ್ಕಂಥದ್ದೇನೆ ನಮಗೆ ಇಲ್ಲಿ ಕರ್ನಾಟಕ ಇದೆ ಹೌದಲ್ವಾ. ಸೊ ಕರ್ನಾಟಕ ಇರ್ತಕ್ಕಂಥದ್ದು ಎಷ್ಟಿದೆ, ನೀವು ಎಕ್ಸಾಮಿನೇಷನ್ ಸೆಂಟರ್ನೂ ಸಹ ಮೆನ್ಷನ್ ಮಾಡಬೇಕು ಸ್ನೇಹಿತರೆ. 158, 159 ಇದೆಯಲ್ವಾ. ಸೊ 158 ಬಂದು ಬೆಂಗಳೂರು, 159 ಬಂದು ಹುಬ್ಳಿ. ಸೊ 2ರ ಒಂದು ಕೋಡನ್ನು ಸಹ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಆ್ಯಂಡ್ ಇವೆರಡು ನೀವು ಫಸ್ಟ್ ಯಾವುದು, ಸೆಕೆಂಡ್ ಯಾವುದು ಸಿಟಿಯಿಂದ ನೀವು ಅಲ್ಲಿ ಕೊಡಬೇಕಾಗುತ್ತೆ. ಫಸ್ಟ್ ಸಿಟಿ ನಿಮಗೆ ಯಾವುದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ ಅದು, ಸೆಕೆಂಡ್ ಯಾವುದು ಪ್ರಿಫರೆನ್ಸ್ ಕೊಡ್ತೀರಾ ಅದು. ಇಲ್ಲ ಬೆಂಗಳೂರಲ್ಲಿ ನಡೀದೆ ಹುಬ್ಳಿ ನಡಿಬೋದು, ಅಥವಾ ಹುಬ್ಳಿ ನಡೀದೆ ಬೆಂಗಳೂರಲ್ಲಿ ನಡಿಬೋದು, ಅಥವಾ ಎರಡೂ ಕಡೆ ನಡಿಬಹುದು. ಓಕೆ, ಸೊ ಈಗಿರಬೇಕಾದ್ರೆ ಇವೆರಡೂ ಸಹ ನೀಟಾಗಿ ಅಡ್ರೆಸ್ನ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಇದು CTETಗೆ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಸಿಲೆಬಸ್ ನಾನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಈಗ ಅಟ್ ಪ್ರೆಸೆಂಟ್ ಕರೆಕ್ಟಾಗಿ ನೀವು ಫಸ್ಟ್ ಮಾಡಬೇಕಾಗಿರೋದೇನಂತಂದರೆ ಅಪ್ಲಿಕೇಶನ್ನ ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಲೇಬೇಕು. ಸೊ ಅದರಲ್ಲಿ ಏನೇ ಸ್ವಲ್ಪ ತಪ್ಪಾದರೂ ಸಹ ಡೆಫಿನೆಟಾಗಿ ನಿಮ್ಮ ಒಂದು ಅಪ್ಲಿಕೇಶನ್ನು ಎರರ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ. ಸೊ ಫಸ್ಟ್ ಆ ಒಂದು ಬೆಟರಾಗಿ ಆ ಒಂದು ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಿ.